ಗುರೂಜಿ, ಮಹಾದುರ್ಗೆ ಖಂಡಿತವಾಗ್ಲೂ ದುಷ್ಟರ ಶಿಕ್ಷಕಿ, ಶಿಷ್ಟ ರಕ್ಷಕಿ ಅಂತ ಹೇಳ್ಬಹುದು. ದುಷ್ಟರನ್ನ ಹೇಗೆ ಶಿಕ್ಷೆಗೆ ಒಳಪಡಿಸ್ತಾಳೆ ಅಂತ ಹೇಳ್ತಿದ್ರಿ, ಮುಂದೇನಾಗತ್ತೆ? ಉಳ್ಳದಾಗ ಆ ತಲೆಗಳನ್ನ ಏನು ಮಾಡ್ತಾಳೆ ಅಂದರೆ ಎರಡನ್ನೂ ಹೀಗೆ ಇಟ್ಕೊತಾಳೆ, ಪಕ್ಕದಲ್ಲೇ ಇಟ್ಕೊತಾಳೆ. ಏನು ಮಾಡೋದಿದು ಅಂದಾಗ ಆ ಕೆಳಭಾಗದಲ್ಲಿ ಹಾಕಿ ಒಂದು ತಲೆಯನ್ನು ಕಾಲು ಮೆಟ್ಟು ನಿಂತ್ಕೊತಾಳೆ, ಇನ್ನೊಂದು ತಲೆನ ತೆಂಗಿನಕಾಯಿ ಹೊಡೆಯಲ್ವ ನೀವು, ಈಡ್ಗಾಯಿ ಹೊಡೆದಾಗೆ ಪಠಾರ್ ಅಂತ ಅದೇ ತಲೆ ಮೇಲೆ ಹೊಡಿತಾಳೆ. ಎರಡು ವಿಭಿನ್ನವಾಗಿರ್ತಕ್ಕಂಥ ಭಾಗಗಳು ಕೂಷ್ಮಾಂಡದ ಕುಂಬಳಕಾಯಿ ದೃಷ್ಟಿ ಕೊಟ್ಟಾಗಿಲ್ವಾ, ಹಾಗಾಗತ್ತೆ. ಅದಕ್ಕೆ ಕೂಷ್ಮಾಂಡ ಅಂತ ಇವಳ ನಾಮಕರಣ ಇವತ್ತಿನ ದಿವಸ. ಇಂಥ ಒಂದು ಕೂಷ್ಮಾಂಡ ಸ್ವರೂಪದಲ್ಲಿರತಕ್ಕಂಥ ಜಗನ್ಮಾತೆ ಎಲ್ಲ ನವರಾತ್ರಿಯಲ್ಲೂ ಒಂದೊಂದು ಹೆಸರಾಗಿರ್ತಕ್ಕಂಥ ಇವಳಿಗೆ ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನೆ. ಮೊದಲನೇ ದಿವಸ ಒಂದು ಅವತಾರ, ಎರಡನೇ ದಿವಸ ಎರಡನೇ ಅವತಾರ, ಮೂರನೇ ದಿವಸ ಮೂರು ಅವತಾರ, ನಾಲ್ಕನೇ ದಿವಸ ನಾಲ್ಕನೇ ಅವತಾರ. ಮನೆಗೆ ಕರಿಬೇಕಾದ್ರೆ ಆ ಸೌಭಾಗ್ಯ ದೇವಿಗಳ ಅರ್ಶಿನ ಕುಂಕುಮಕ್ಕೆ ಈ 4 ಅವತಾರಗಳನ್ನ ಒಂದು ಸಲ ಮೆಲುಕು ಹಾಕೊಳ್ಳೋಕ್ಕೆ ಬರ್ಕೊಳ್ದೇ ಇರತಕ್ಕಂಥವ್ರು, ದಡ್ರು, ಆ ಕಡೆ ಈ ಕಡೆ ಹೋಗಿರೋರು ಇನ್ನೊಂದ್ಸಲ ಮೆಲುಕು ಹಾಕ್ಕೊಂತೀರಾ? ಮೊದಲೇ ನೋಡಿ, ಶೈಲಪುತ್ರೇ ನಮಃ, ಶೈಲಪುತ್ರಿ ಆಗಿರ್ತಾಳೆ. ನೀವು ಏನಿಲ್ಲ, ಒಂದು ಹೆಸರನ್ನು ಆ ಅಮ್ಮನವ್ರನ್ನ ಬಾಯಿ ತುಂಬ ಲಕ್ಷಣವಾಗಿ ಈ ಹೆಸರು ನಾಮಕರಣದಲ್ಲೇ ಒಂದು ಸಲಿನೇ ಹೇಳ್ಕೊಂಡು ನಮಃ ಅಂತ ಹೇಳಿ ಒಂದು ಹೂ ಹಾಕಿ, ಆ ಅನುಭವ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಕ್ಷಾತ್ ಭಗವತಿ ನಿಮ್ಗೆ ಆ ದರ್ಶನವನ್ನು ಕೊಡ್ತಾಳೇನೋ ಅಂತ. ಇಂಥ ಒಂದಕ್ಕೆ ಶೈಲಪುತ್ರೀ ನಮಃ, ಬ್ರಹ್ಮಚಾರಿಣಿ ನಮಃ, ಚಂದ್ರಘಂಟಾಯ ನಮಃ, ಕೂಷ್ಮಾಂಡಾಯ ನಮಃ. ಇವತ್ತು ಆ ಕೂಷ್ಮಾಂಡವನ್ನು ನೀವು ಯಾರಾದರೂ ಒಬ್ಬ ಬ್ರಾಹ್ಮಣರನ್ನು ಕರೆದು, ವಿಶೇಷವಾಗಿರ್ತಕ್ಕಂಥ ಹೆಂಗಸರನ್ನಾದರೂ ಸರಿ ಗಂಡಸರನ್ನಾದರೂ ಸರಿ, ಅಂದರೆ ಬ್ರಾಹ್ಮಣರಂದರೆ ಎಲ್ಲರೂ ಅರ್ಚಕರೇ ಕರಿಬೇಕು ಅಂತಲ್ಲ, ಅರ್ಚಕರ ಹೆಂಡತಿನ ಕೂಡ ಕರಿಬೋದು. ಅರ್ಶಿನ ಕುಂಕುಮ ಕೊಟ್ಟು ವಿಶೇಷವಾಗಿರ್ತಕ್ಕಂಥ ಋಣವನ್ನು ತೀರಿಸ್ಕೊಳ್ಳೋ ದಿನ. ವಿಶಾಖ ನಕ್ಷತ್ರದಲ್ಲಿ ಏನು ಹೇಳ್ತೀವಿ, ಋಣವನ್ನು ತೀರಿಸು. ಯಾರಿಗೆ? ಸುಬ್ರಹ್ಮಣ್ಯನ ನಕ್ಷತ್ರ ಅದು. ವಿಶಾಖ ನಕ್ಷತ್ರದಲ್ಲಿ 6 ನಕ್ಷತ್ರಗಳವನಿಗೆ, ಒಂದು ನಕ್ಷತ್ರ ವಿಶಾಖ ನಕ್ಷತ್ರ. ಅದಕ್ಕೆ ಇಂಥ ವಿಶಾಖ ನಕ್ಷತ್ರ ಅಗ್ನಿಜ್ವಾಲಾಮುಖಿಯಾಗಿರೋದ್ರಿಂದ ಉಪ್ಪಿನ ಋಣ ತೀರಿಸ್ಕೊಳ್ಳಿ ಅಂತೀವಿ. ಅದಕ್ಕೆ 1 ಪ್ಯಾಕೆಟ್ ಉಪ್ಪು, ವಿಶೇಷವಾಗಿರ್ತಕ್ಕಂಥ ಅನುಗ್ರಹ, ಕೂಷ್ಮಾಂಡ ಜೊತೆಗಿಟ್ಟು ಮನೆಯಲ್ಲಿ ಅರ್ಶಿನ ಕುಂಕುಮವಿಟ್ಟು ನಮಸ್ಕಾರ ಮಾಡಿ ಕೂಷ್ಮಾಂಡವನ್ನು ದಾನವನ್ನಾಗಿ ಕೊಡಿ. ಯಾವುದಾದ್ರೂ ಬಡ ಬ್ರಾಹ್ಮಣರಿಗೆ ಧಾರಾಳವಾಗಿ ಕರೆದು ಅರ್ಶಿನ ಕುಂಕುಮ ಕೊಟ್ಟು ಈ ಕೂಷ್ಮಾಂಡವನ್ನು ಯಾರು ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ನಿಮ್ಮ ಮನೆಯಿಂದ ಆ ದಾನವನ್ನು ಕೊಡ್ತೀರೋ ಜಗನ್ಮಾತೆ ಸಂತೃಪ್ತಿ ಪಡ್ತಾಳೆ. ಲೋಪದೋಷವಿಲ್ಲದೆ ಎಲ್ಲ ರಾಹು, ಕೇತು, ಶನಿ, ಕುಹ ಎಲ್ಲ ನಿಂತಿರ್ತಕ್ಕಂಥ ರಾಕ್ಷಸರು ಹೇಗೆ ನವಗ್ರಹಗಳನ್ನ ಕೂತಿರುತ್ತವೋ ಹಾಗೆ ಈ ದೋಷಗಳು ಹೊರಟೋಗ್ತಾ ಇರುತ್ತವೆ. ಅದಕ್ಕೋಸ್ಕರ ಆವತ್ತು 2 ಕುಂಬಳಕಾಯಿ ಹೋಳ ಆದಂಗೆ ಆಗಲ್ವಾ, ಹಾಗೆ ಹೋಳಾಗೋಯ್ತು ಅವ್ರ ತಲೆಗಳು. ಇಷ್ಟು ಚೆನ್ನಾಗಿ ಆಗಿರತಕ್ಕಂಥ ಹೋಳುಗಳಲ್ಲಿ ಇವತ್ತು ನೀವು ದಾನವನ್ನು ಕೊಟ್ಟರೆ ಬಹಳ ವಿಶೇಷತೆ. ಇವತ್ತಿನ ಹೆಣ್ಮಕ್ಳು ಯಾರನ್ನು ಕರಿಬೇಕು ಅಂದರೆ, ಮಕ್ಕಳಿಲ್ಲದವರು ಕೂಷ್ಮಾಂಡ ಬಲಿ ಅಂತ ಹೇಳ್ತೀವಲ್ಲ, ಇದು ಮಕ್ಕಳಿಲ್ದಿದ್ದವರು. ಎಷ್ಟೋ ಜನ ಮಕ್ಕಳಿಲ್ದವರು ಅಂದರೆ ಮಕ್ಕಳಿಲ್ಲ ಅಂತಲ್ಲ, ಮದುವೆ ಆಗಿರಬೇಕು, ಯಾವ ಕಾಲಕ್ಕೂ ಅಬಾರ್ಷನ್ಸ್ ಆಗಿರಬಾರ್ದು, ಅವರಿಗೆ ಯಾವ ಕಾಲಕ್ಕೂ ಸಂತಾನ ಇನ್ನೇನು ಹೊಸದಾಗಿ ಈಗ ತಾನೇ ಮದುವೆ ಆಗಿದ್ದಾರೆ ಅಂದರೆ ಅಂಥ ಗಂಡ ಹೆಂಡತಿನ ಹೊಸದಾಗಿ ನೂತನ ದಂಪತಿಗಳನ್ನ ಕರಿಬೇಕು. 1 ವರ್ಷ ಆದರೂ ಕನಿಷ್ಠ ಪಕ್ಷ ಮದುವೆ ಆಗಿರಬೇಕು ಅವರಿಗೆ, ಅಂದರೆ 1 ವರ್ಷ ಮದುವೆ ಆಗಿ 1 ವರ್ಷ ಆದರೂ ದಾಟಿರಬೇಕು. ಆ ರೀತಿಯಾದವ್ರನ್ನ ಖಂಡಿತವಾಗ್ಲೂ ಕರೀರಿ. ಇವತ್ತು ಅವ್ರು ಕರೆದಾಗ ಅವ್ರಿಗೂ ಸಂತೋಷ. ಎಷ್ಟೋ ಜನ ಆಡ್ಕೊಂಡಿರ್ತಾರೆ, ಮಕ್ಕಳು ಇಲ್ದಿದ್ದವರು ಅಂತ, ಅಂಥವ್ರಿಗೆ ಕೂಡ ಇವತ್ತು ಸಂತೋಷ. ಇವತ್ತು ನೀವೆಲ್ಲ ಅರ್ಶಿನ ಕುಂಕುಮನ ಕರೆದು ಮನೆ ಕರಿಬೇಕು. ಆ ಮಕ್ಕಳನ್ನ ಕರೆದು ಈ ವಿಶೇಷವಾಗಿ ಕೂಡಿಸ್ಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಇವ್ರನ್ನೆಲ್ಲ ಪಶ್ಚಿಮಕ್ಕೆ ಕೂಡಿಸಿ. ಯಾಕಂದರೆ ಶನಿನ ಮಕ್ಕಳು ಕೊಡೋನಂತೆ, ಇವ್ರನ್ನ ಪಶ್ಚಿಮ ಮುಖ ನೋಡೋ ಥರ, ಅಂದರೆ ನೀವು ಪೂರ್ವ ಉತ್ತರ ನೋಡ್ಕೊಳ್ಳಿ. ಇವ್ರನ್ನ ಈ ಥರದ ಮಕ್ಕಳಿಲ್ದೇವ್ರನ್ನ ಕರೆಸಿ ಅರ್ಶಿನ ಕುಂಕುಮ ನೀವು ಕೊಟ್ಟಾಗ ನೀವು ಕೊಡಬೇಕಾದೇನೋ ಬೂದ್ ಕುಂಬಳಕಾಯಿ, ವಿಶೇಷವಾಗಿ ಉಪ್ಪು, ಕಲ್ಲುಪ್ಪು ಫುಲ್ ಪ್ಯಾಕೆಟು, ಸ್ವಲ್ಪ 2 ಮುತ್ತಲ್ಲ, ಒಂದು ಫುಲ್ ಪ್ಯಾಕೆಟ್ ತೊಗೊಳ್ಳಿ. ಆ ಬಲಿಯನ್ನು ಇಡ್ತಕ್ಕಂಥ ಅವಕಾಶ, ನಮಸ್ಕಾರ ಮಾಡಿ ಫಸ್ಟು ಪೂಜೆನ ಮಾಡಬೇಕು. ಯಾವುದಕ್ಕೆ ಪೂಜೆ ಮಾಡಬೇಕು? ಈ ಬೂದ್ ಕುಂಬಳಕಾಯಿ. ಓಂ ಕೂಷ್ಮಾಂಡಿನ್ಯೇ ನಮಃ, ಓಂ ಸ್ವರಮುಖಿಯೇ ನಮಃ, ಓಂ ಚಕ್ಷಸಾಕ್ಷಿನೇ ನಮಃ, ರಕ್ತ ಸಿಂಹಾಸಿನಿಯೇ ನಮಃ, ಹೀಗೆ ಪೂಜೆ ಮಾಡ್ತಾ ಹೋಗಬೇಕು. ಆಗ ಆ ರಕ್ತ ಸಿಂಹಾಸನ ಧಾರಣೆಯಾಗಿರ್ತಕ್ಕಂಥ ಅವರೋಹಣವನ್ನು ಮಾಡಿರ್ತಕ್ಕಂಥ ರೋಹಿಣಿ ದೇವಿಯ ದರ್ಶನವನ್ನು ನೀವು ಪಡೀಬಹುದು. ಎಷ್ಟೊಂದು ಅಂದರೆ, ರೋಹಿಣಿ ಅಂದರೆ ಮಾಯೆ, ಅಲಂಕಾರ ಪ್ರಿಯಣಿ, ಅವಳು ಆ ಕಡೆ ತಿರುಗ್ತಾಳಂತೆ. ಆಗ ಅಲಂಕಾರ ಮಾಡಿಕೊಂಡು ಗಂಡನ ಜೊತೆ ಸುಖವಾಗಿ ಇಂಥ ಒಂದು ಸಂತುಷ್ಟವಾಗಿರ್ತಕ್ಕಂಥ ಜೀವನವನ್ನು ನೀವು ಅವರೋಹಣವನ್ನು ಮಾಡಿ, ಪೀಠಾರೋಹಣವನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರವನ್ನು ಮಾಡಿ ಇವರನ್ನ ಪಶ್ಚಿಮಾಭಿಮುಖಕ್ಕೆ ತಿರುಗಿಸಿ ಅರ್ಶಿನ ಕುಂಕುಮವನ್ನು ಕೊಟ್ಟು ಇವರಿಗೆ ದಾನವನ್ನಾಗಿ ಕೊಟ್ಟಿರುವ ಕೂಷ್ಮಾಂಡ ಅಂದರೆ ಬೂದ್ ಕುಂಬಳಕಾಯಿನ ಒಂದು ಪುಟ್ಟು ಗುಂಡಿಗಿರಬೇಕು, ಅರ್ಥ ಆಯ್ತಾ? ಕರೆದು ಕೊಡಬೇಕು. ನೀವು ಕರಿಬೇಕಾದ್ದೋ ಕನಿಷ್ಠ ಒಂದಾದರೂ ಕರೀರಿ. ಏನೇಳಿ, ಒಂದಾದರೂ ಕರಿಬೇಕು.
ಇಲ್ಲದೆ ಇದ್ದರೆ 7 ಕರಿಬೇಕು. ಅಂದರೆ 7 ಜನನಾದರೂ ಕರಿಬೋದು, ಒಂದನ್ನಾದರೂ ಕರಿಬೋದು. ಅದು ನಿಮ್ಮ ಇಷ್ಟ. ಸಂತೋಷ ಆದರೆ 7 ಜನಕ್ಕೆ 7 ಬೂದು ಕುಂಬಳಕಾಯಿ, 7 ಕಲ್ಲುಪ್ಪು ಪ್ಯಾಕೆಟು, 3, 5 ಇದೆಲ್ಲ ಮಾಡೋ ಹಾಗಿಲ್ಲ. 2, 4, 6 ಏನೂ ಮಾಡೋ ಹಾಗಿಲ್ಲ. ಒಂದನ್ನು ಮಾಡಬೇಕು, ಇಲ್ಲ 7 ಮಾಡಬೇಕು. ಯಾಕೆಂದರೆ ಈ ಅಂಶ ಯಾವತ್ತೂ ಸಪ್ತಮಾತ್ರಿಕಾ ಅಂಶದಲ್ಲಿ ಸೇರ್ತಾಳೆ ಕೂಷ್ಮಾಂಡ. ಅದಕ್ಕೆ ಚಂಡಾಮುಂಡಾಸುರನ್ನು ಸಾಧಿಸಿರೋದ್ರಿಂದ ನಾವೇನು ಹೇಳ್ತೀವಿ, ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ, ಚಂಡಿಕಾ. ಕೊನೇ ಚಂಡಿಕಾ ಅನ್ನೋ ಚಂಡಾಸುರನ ಸಾಧಿಸಿರೋದ್ರಿಂದ ಚಂಡಿಕಾ. ಅದಕ್ಕೋಸ್ಕರ ಅವಳು ಸಪ್ತಮಾತ್ರಿಕಾ ಜನ್ಮದಲ್ಲಿ ಬರೋದ್ರಿಂದ 7ನೇ ಅವಳಾಗಿರೋದ್ರಿಂದ ಇವಳನ್ನ 7 ಜನನಾದರೂ ಕರೆದಾದರೂ ಕೊಡಬೇಕು, ಇಲ್ಲ ಒಬ್ಬರನ್ನಾದರೂ ಕರೆದು ಕೊಡಬೇಕು. ಈ ರೀತಿ ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ ನಮ್ಮ ದೋಷಗಳು ಹೋಗಿ ಅವ್ರಿಗೂ ಒಳ್ಳೆ ಸಂತಾನ ಅಭಿವೃದ್ಧಿ ಆಗಿ, ನಿಮ್ಮ ಸಂತಾನಗಳ ತಲೆಗಳು ಸರಿ ಇಲ್ಲದಿದ್ದ ಪಕ್ಷದಲ್ಲಿ ದೃಷ್ಟಿದೋಷಗಳು ಪರಿವರ್ತನೆಯಾಗಿ ಮನೆ ಸುಖ ಸಂಸಾರ ಜೀವನ ಭಾಳ ಚೆನ್ನಾಗಿರಲಿ ಅಂತ ಈ ಮುಖಾಂತರ ಹೇಳ್ತಾ 2 ಮಾತುಗಳನ್ನು ಕಮ್ಮಿ ಮಾಡಿಕೊಂಡು ಕಾಯ್ತಾ ಇರಿ. ಈಗ ಬಂದೆ.